ನಟ ಅನಿರುದ್ಧ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಅನಿರುದ್ಧ್ ಸರ್, ನಮಸ್ಕಾರ. ನಮಸ್ತೆ ಅಮ್ಮ. ಯಾವ ರೀತಿ ಸ್ಮರಿಸಿಕೊಳ್ತೀರಿ? ಮತ್ತೊಂದು ಕೊಂಡಿ, ಹಿರಿಯ ಕೊಂಡಿ ಚಂದನವನದಿಂದ ಕಳೆದು ಹೋಗಿದೆ. ಅವರು ಸೃಷ್ಟಿ ಮಾಡಿದಂಥ ಇತಿಹಾಸ ಅದು ಯಾವತ್ತಿದ್ರೂ ಅಜರಾಮರ. ಯಾವ ರೀತಿ ಸ್ಮರಿಸ್ತೀರಿ ಸರ್ ಈ ಸಂದರ್ಭದಲ್ಲಿ? ಅವರು ನಮಗೆ ಕುಟುಂಬದವರೇ ಆಗಿದ್ರಮ್ಮ. ನಾನು ಸುಮಾರು 21-22 ವರ್ಷಗಳಿಂದ ಅವ್ರನ್ನ ನೋಡ್ತಾ ಇದ್ದೀನಿ, ಭೇಟಿ ಮಾಡ್ತಾ ಇದ್ದೀನಿ. ನನಗೆ ತಾಯಿ ಸಮಾನನೇ ಆಗಿದ್ರು ಅವರು. ತುಂಬಾನೇ ಪ್ರೀತಿಯಿಂದ ನಡ್ಕೊಳ್ಳೋರು, ಆಶೀರ್ವಾದ ಮಾಡೋರು. ನನಗೆ ತುಂಬಾ ಆಶೀರ್ವಾದ ಮಾಡಿದ್ದಾರೆ ಅವರು. ಅಂದ್ರೆ ನನ್ನ ಒಂದಿಷ್ಟು ವರ್ಷಗಳ ಕಾಲ ನನ್ನ ವೃತ್ತಿ ಜೀವನದಲ್ಲಿ ತುಂಬಾನೇ ಇಳಿತಾ ಇತ್ತು. ಆ ಸಮಯದಲ್ಲಿ ನನಗೆ ಹುರಿದುಂಬಿಸಿದ್ದಾರೆ. ನಿಮ್ಮ ಒಳ್ಳೇದಾಗೇ ಆಗತ್ತೆ ಅಂತ ನನಗೆ ತುಂಬಾನೇ ಆಶೀರ್ವಾದ ಮಾಡಿದರು. ಅದಾದ ಮೇಲೆ ನನಗೆ ಸಾಕಷ್ಟು ನನಗೆ ಈ ಜೊತೆಯಲ್ಲಿ ಧಾರಾವಾಹಿ ನನಗೆ ರಾಷ್ಟ್ರೀಯ ಪ್ರಶಸ್ತಿ ಬಂದಿರೋದಾಗಿರ್ಬಹುದು, ಹೆಸರು ದಾಖಲೆಗಳಾಗಿರ್ಬಹುದು, ಇದೆಲ್ಲವೂ ಕೂಡ ಅದಾದ್ಮೇಲೆ ಆಯ್ತು. ಅಂದ್ರೆ ಅಲ್ಲಿವರೆಗೂ ನನ್ನ ಜೀವನದಲ್ಲಿ, ನನ್ನ ವೃತ್ತಿ ಜೀವನದಲ್ಲಿ ತುಂಬಾ ಇದು ಇದ್ದಾದ್ರೂ ಕೂಡ ಅವರು ತಾಯಿ ರೀತಿಯಲ್ಲಿ ನನ್ನ ಜೊತೆಲಿದ್ದು, ನನ್ನ ಜೊತೆ ನಿಂತು ಅರ್ಥ ಮಾಡ್ಕೊಂಡು, ಒಬ್ಬ ಕಲಾವಿದನಿಗೆ ಅರ್ಥ ಮಾಡಿಕೊಂಡು ನನಗೆ ಆಶೀರ್ವಾದ ಮಾಡಿದ್ರಮ್ಮ. ನಿಜ ನಿಜ. ಭಾರತಿ ಮ್ಯಾಮ್ ಮತ್ತೆ ಸರೋಜಾದೇವಿ ಅವರ ನಡುವೆ ಒಡನಾಟ ಹೇಗಿತ್ತು? ಎಷ್ಟು ಆಪ್ತ ಸ್ನೇಹಿತರಾಗಿದ್ರು ಅವರು ಅಂತ ಹೇಳಿ? ಹೌದು. ಅವ್ರ ಜೊತೆಲಿ ಆಕ್ಟ್ ಮಾಡಿದಾರಲ್ಲ, ಅವ್ರ ಜೊತೆ ಆಕ್ಟ್ ಮಾಡಿದ್ದಾರೆ, ಅಪ್ಪ ಅವರು ಮಾಡಿದ್ದಾರೆ. ಆದ್ರೆ ಕಲಾವಿದರಾಗಿ ಇರೋದಕ್ಕಿಂತ ಅವರು ನಮ್ಮ ಕುಟುಂಬದವರೇ ಆಗಿದ್ರು. ನಮ್ಮ ಮನೆಯಲ್ಲಿ ಸಾಕಷ್ಟು ಬಾರಿ ಬರ್ತಾ ಇದ್ರು ಅವರು. ನಾವು ಹೋಗ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಆಗೋ ಪ್ರತಿಯೊಂದು ಪೂಜೆಯಲ್ಲೂ ಅವ್ರು ಇರ್ತಾ ಇದ್ರಮ್ಮ. ಅಂದ್ರೆ ಈಗಿನ ಜನರೇಷನ್ ಅವರಿಗೆ ಸರೋಜಾದೇವಿ ಅವರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಈ ಹೊಸ ಯುವಕರೇನಿದಾರೋ ಅವ್ರಿಗೆ ಗೊತ್ತಿಲ್ಲ. ವೈಯಕ್ತಿಕವಾಗಿ ಸರೋಜಾದೇವಿ ಅವರು ಹೇಗೆ, ಅಷ್ಟು ದೊಡ್ಡ ನಟಿ, ಅಂತಹ ಸ್ಟಾರ್ಡಮ್ ಅನ್ನ ಪಡ್ಕೊಂಡಂತಹ ನಟಿ ಹೇಗಿದ್ರು ಸರ್ ಅವರು ಅಂತ ಹೇಳಿ? ಅಂದ್ರೆ ಮನೆಯಲ್ಲೆಲ್ಲ ಆತರ ಇರ್ಲಿಲ್ಲಮ್ಮ ಅವರು. ಮನೆಯಲ್ಲೆಲ್ಲ ನಮ್ಗೆ ನಮ್ಮ ಕುಟುಂಬದವ್ರ ತರಾನೇ ಇದ್ರು ಅವರು. ಅವ್ರು ಯಾವತ್ತೂ ನಾನ್ ದೊಡ್ಡ ಕಲಾವಿದೆ ಅಂತ ಆತರ ಅವರು ಇರ್ಲಿಲ್ಲ ಮನೆಯಲ್ಲೆಲ್ಲಾನು. ಆದ್ರೆ ಅವ್ರು ಎಷ್ಟು ದೊಡ್ಡ ಕಲಾವಿದರು ಅಂತಂದ್ಬಿಟ್ಟು ನಮ್ಮೆಲ್ರಿಗೂ ಗೊತ್ತೇ ಇದೆ. ಆಮೇಲೆ ಅವರು ನಮ್ಮ ಮನೆಯಿಂದ ಆಚೆ ಹೋಗ್ತಿದ್ದ ಹಾಗೇನೆ ಅವ್ರ ನಡೆ ಆಗ್ಲಿ, ಅವ್ರ ನುಡಿ ಆಗ್ಲಿ, ಅವರು ದೊಡ್ಡ ಕಲಾವಿದೆ ಅಂತಾನೆ ಇರ್ತಾ ಇತ್ತು. ಅವ್ರು ತುಂಬಾ ಹಿರಿಯ ಕಲಾವಿದೆ ಅವರು, ತುಂಬಾ ಹಿರಿಯ ಕಲಾವಿದೆ. ವೈಯಕ್ತಿಕವಾಗಿ ನಿಮಗೆ ಬಹಳ ಇಷ್ಟಪಟ್ಟಂತಹ ಅವರ ಸಿನಿಮಾ ಯಾವುದು ಸರ್? ಯಾವತ್ತು ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಒಂದು? ಕಿತ್ತೂರು ರಾಣಿ ಚೆನ್ನಮ್ಮ. ನಮ್ಮ ಕನ್ನಡದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ. ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ನಾವು ನೆನೆಸ್ಕೊಂಡಾಗ ನಮ್ಗೆ ಇವರೇ ಕಣ್ಮುಂದೆ ಬರುತ್ತೆ. ನಿಜ 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 ನಿಜ. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಅನಿರುದ್ಧ್ ಅವರೇ, ನ್ಯೂಸ್ ಫಸ್ಟ್ ಮಾತನಾಡಿದ್ದಕ್ಕೆ.